ಚಿನ್ನ ಬೆಳ್ಳಿ ಸ್ಟೋರಿಗೆ ಇದೀಗ ಬಿಗ್ ಟ್ವಿಸ್ಟ್ ಕೊಟ್ಟ ಹೂಡಿಕೆ ತಜ್ಞ ರುದ್ರಮೂರ್ತಿ. ಭಾರತೀಯ ಭಾವನಾತ್ಮಕ ಬೆಸುಗೆಯ ಚಿನ್ನ ಬೆಳ್ಳಿ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಕೊಟ್ಟ ಹೂಡಿಕೆ ತಜ್ಞ ರುದ್ರಮೂರ್ತಿ. ಭಾರತೀಯರ ಭಾವನಾತ್ಮಕ ಬೆಸುಗೆಯ ಚಿನ್ನ ಬೆಳ್ಳಿ ಬೆಲೆ ಏರಿಕೆಯ ಇಳಿಕೆ. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಒಂದು ದಿನ ಏರಿಕೆ, ಒಂದಿನ ದಿನ ಇಳಿಕೆ ಆಗುತ್ತೆ. ಚಿನ್ನದ ಬೆಲೆ, ಬೆಳ್ಳಿ ಬೆಲೆ ಹಾವು ಏಡಿ ಆಟ ಜನಕ್ಕೆ ಗಾಬರಿಯನ್ನ ಹುಟ್ಟಿಸ್ತಾ ಇದೆ. ಈ ಸ್ಥಿತಿಯಲ್ಲಿ ಖರೀದಿ ಮಾಡಿದ್ರೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ? ನಿಮ್ಮ ಡೌಟ್ಗಳಿಗೆ ತಜ್ಞರಿಂದ ನಿಖರ ಉತ್ತರ ಕೊಡಿಸಿದ್ದೀವಿ ನೋಡಿ. ಚಿನ್ನ ಬೆಳ್ಳಿ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಕೊಟ್ಟ ಹೂಡಿಕೆ ತಜ್ಞ ರುದ್ರಮೂರ್ತಿ. ಭಾರತೀಯರ ಭಾವನಾತ್ಮಕ ಬೆಸುಗೆಯ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಇಳಿಕೆ. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಒಂದು ದಿನ ಏರಿಕೆ ಆಗುತ್ತೆ, ಒಂದಿನ ಇಳಿಕೆ ಆಗುತ್ತೆ. ಚಿನ್ನದ ಬೆಲೆ, ಬೆಳ್ಳಿ ಬೆಲೆ ಹಾವು ಏಡಿಯ ಆಟ ನಡೀತಾ ಇದೆ. ಜನರಿಗೆ ಗಾಬರಿ ಹುಟ್ಟಿಸ್ತಾ ಇದೆ. ಈ ಸ್ಥಿತಿಯಲ್ಲಿ ಖರೀದಿ ಮಾಡಿದ್ರೆ ಲಾಭ ಆಗುತ್ತಾ, ನಷ್ಟ ಆಗುತ್ತಾ? ನಿಮ್ಮ ಡೌಟ್ಗಳಿಗೆ ತಜ್ಞರಿಂದ ನಿಖರ ಉತ್ತರ ಕೊಡಿಸಿದ್ದೀವಿ ನೋಡಿ. ಚಿನ್ನ ಮತ್ತು ಬೆಳ್ಳಿ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಕೊಟ್ಟ ಹೂಡಿಕೆ ತಜ್ಞ ರುದ್ರಮೂರ್ತಿ. ಭಾರತೀಯರ ಭಾವನಾತ್ಮಕ ಬೆಸುಗೆಯ ಚಿನ್ನ ಬೆಳ್ಳಿಯ ಬೆಲೆ ಏರಿಕೆ ಇಳಿಕೆ ಕಾಣಿಸ್ತಾ ಇದೆ. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಒಂದು ದಿನ ಏರಿಕೆ ಆದ್ರೆ ಮತ್ತೊಂದು ದಿನ ಇಳಿಕೆ. ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ ಹಾವು ಏನಿಯ ಆಟ ಇದು. ಈ ಸ್ಥಿತಿಯಲ್ಲಿ ಖರೀದಿ ಮಾಡಿದ್ರೆ ಲಾಭ ಆಗುತ್ತಾ, ನಷ್ಟ ಆಗುತ್ತಾ? ನಿಮ್ಮ ಡೌಟ್ಗಳಿಗೆ ತಜ್ಞರಿಂದ ನಿಖರ ಉತ್ತರ ಕೊಡಿಸಿದ್ದೀವಿ ನೋಡಿ. ಇದೀಗ ಚಿನ್ನ ಬೆಳ್ಳಿಯ ಬೆಲೆಗಳಲ್ಲಿ ನಾವು ಏರಿಕೆ ಮತ್ತು ಇಳಿಕೆಯ ಒಂದು ಹಾವು ಏಣಿಯ ಆಟವನ್ನೇ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಈ ದಿನ ಸತತವಾಗಿ ಇಷ್ಟು ದಿನ ಅಲ್ಲಿ ಇಳಿಕೆಯನ್ನ ಕಾಣಿಸ್ತಾ ಬರ್ತಾ ಇತ್ತು ಚಿನ್ನದ ಬೆಲೆಯಲ್ಲಿ ಮತ್ತು ಬೆಳ್ಳಿಯ ಬೆಲೆಯಲ್ಲಿ. ಆದ್ರೆ ದಿಢೀರಂತ ನಿನ್ನೆಯಿಂದ ಏರಿಕೆ ಆಗ್ತಾ ಇರುವುದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಹಾಗಾದ್ರೆ ಈ ಟೈಮ್ನಲ್ಲಿ ಚಿನ್ನದ ಖರೀದಿ ಆಗಿರ್ಬೋದು ಯಾವ ರೀತಿಯಾಗಿ ಲಾಭ ತಂದುಕೊಡುತ್ತಾ ಅಥವಾ ನಷ್ಟವನ್ನ ಉಂಟು ಮಾಡುತ್ತಾ? ಸಾಕಷ್ಟು ಗೊಂದಲ, ಸಾಕಷ್ಟು ಗಾಬರಿಯಲ್ಲಿ ಜನರು ಇರುವಂತದ್ದು. ಒಂದು ಕಡೆ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ ಬಿಡಪ್ಪ, ನಿರಾಳವಾಗಿ ಚಿನ್ನವನ್ನ ಖರೀದಿಸಬಹುದು ಆರಾಮವಾಗಿ, ಯಾವುದೇ ತರದಂತ ಟೆನ್ಷನ್ ಇಲ್ಲ, ಬೆಲೆ ಕಡಿಮೆ ಆಗ್ತಾ ಇದೆ, ಏನು ಮದುವೆಗೆ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ, ಏನೆಲ್ಲ ಒಂದಿಷ್ಟು ಪ್ಲಾನ್ಸ್ಗಳಿದ್ವು, ಇದೀಗ ಚಿನ್ನವನ್ನ ಆರಾಮಾಗಿ ಖರೀದಿಸಬಹುದು ಅನ್ನುವಂಥದ್ದು ಒಂದ್ ಕಡೆ. ಅದ್ರ ಜೊತೆಗೆ ಬೆಳ್ಳಿಯಲ್ಲೂ ಸಹಿತ ಸತತವಾಗಿ 4 ಲಕ್ಷದ ಮೇಲೆ ಹೋದಂತಹ ಬೆಳ್ಳಿ ದಿಢೀರಂತ ಅಲ್ಲಿ ಕಡಿಮೆ ಆಗುತ್ತೆ. ಒಂದು ಅರ್ಧಕ್ಕರ್ಧ ರೇಟು ಕಡಿಮೆ ಆಗುತ್ತೆ ಬೆಳ್ಳಿಯಲ್ಲೂ ಸಹಿತ. ಹೀಗಾಗಿ ಬೆಳ್ಳಿಯನ್ನು ಸಹಿತ ಅಲ್ಲಿ ಆರಾಮವಾಗಿ ಖರೀದಿಸಬಹುದು, ಯಾವುದೇ ತರದಂತ ಟೆನ್ಷನ್ ಇಲ್ಲ. ಇದೀಗ ಮತ್ತೆ ಇಳಿಕೆ ಕಾಣಿಸ್ತಾ ಇದೆ ಅಂತ ಜನರು ನಿರಾಳವಾಗಿದ್ರು. ಆದ್ರೆ ಮತ್ತೆ ಇದೀಗ ನಿನ್ನೆಯಿಂದ ಏರಿಕೆ ಹೆಚ್ಚಾಗ್ತಾ ಇರುವುದನ್ನ ಗಮನಿಸಿದ್ರೆ ಒಂದು ರೀತಿಯಾಗಿ ಭಯ ಹುಟ್ಟಿಸ್ತಾ ಇದೆ ಜನರಿಗೆ. ಮತ್ತೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಏರಿಕೆಗಳು ಶುರುವಾಗಿದ್ದು ಯಾವ ರೀತಿಯಾಗಿ ಇದನ್ನ ನಾವು ಗಮನಿಸಬೇಕು? ಯಾಕಂದ್ರೆ ಹಿಂದೆ ಕೂಡ ತಜ್ಞರು ಮಾತನಾಡಿದ್ರು, ಈ ಏರಿಕೆ ಅನ್ನೋದೇನಿದೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಇದು ಒಂದು ಬಬಲ್ ರೀತಿಯಲ್ಲಿ ಯಾವಾಗ ಒಡೆದು ಹೋಗುತ್ತೋ ಗೊತ್ತಾಗಲ್ಲ. ಹಾಗಾಗಿ ಯಾರು ಕೂಡ ಗಾಬರಿ ಆಗಬೇಕಾದಂತ ಯೋಚನೆ ಇಲ್ಲ. ಇದು ಇಳಿಕೆ ಕಾಣಿಸ್ತೆ, ನೀವು ಅವಾಗ ಖರೀದಿ ಮಾಡಬಹುದು ಅನ್ನುವಂತ ಒಂದಿಷ್ಟು ಮಾತುಗಳಿತ್ತು. ಆದ್ರೆ ಇದೀಗ ನೋಡ್ತಾ ಇದ್ರೆ ಮತ್ತೆ ಏರಿಕೆಗಳು ಹೆಚ್ಚಾಗ್ತಾ ಇದೆ. ಚಿನ್ನ ಬೆಳ್ಳಿಗೆ 50 ಐಡಿಯಾ. ಈ ಟೈಮಲ್ಲಿ ಚಿನ್ನ ಬೆಳ್ಳಿ ಖರೀದಿಸಿದ್ರೆ ಲಾಭ ಸಿಗುತ್ತೆ ಅಂತ ಅಂದುಕೊಂಡ್ರೆ ನಿರಾಸೆ. ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನ ಈ ಪರಿಸ್ಥಿತಿಯಲ್ಲಿ ಕೊಂಡರೆ ತಪ್ಪಾಗುತ್ತೆ. ನಿಮ್ಮ ಮನೆಯಲ್ಲಿ ಮದುವೆ, ಗೃಹ ಪ್ರವೇಶ, ಹಬ್ಬ, ಶುಭ ಕಾರ್ಯಗಳಿಗೆ ದುಡ್ಡಿದೆ, ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡೋಣ ಅಂತ ಖರೀದಿಸಿದ್ರೆ ಪಕ್ಕಾ ಲಾಸ್ ಆಗ್ತೀರಾ. ಚಿನ್ನ ಬೆಳ್ಳಿ ಖರೀದಿ ಬಗ್ಗೆ ಷೇರುಪೇಟೆ ತಜ್ಞ CA ರುದ್ರಮೂರ್ತಿ ಸಲಹೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಒಟ್ಟು ಹೂಡಿಕೆಯನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಒಳಿತು. ಚಿನ್ನ ಬೆಳ್ಳಿ ಜೊತೆ ಷೇರುಪೇಟೆ ರಿಯಲ್ ಎಸ್ಟೇಟ್ ತುರ್ತು ನಿಧಿ ಅಂತಲೂ ಮಾಡಲೇಬೇಡಿ. ದುಡಿದ ದುಡ್ಡನ್ನೆಲ್ಲ ಲಾಭ ಬರುತ್ತೆ ಅಂತ ಹಾಕಿದ್ರೆ ನೀವಲ್ಲಿ ನಷ್ಟ ಅನುಭವಿಸ್ತೀರಾ. ಅಶ್ವವೇಗ ನ್ಯೂಸ್ನಲ್ಲಿ ಖ್ಯಾತ ಹೂಡಿಕೆ ತಜ್ಞ ರುದ್ರಮೂರ್ತಿ ಸಲಹೆಯನ್ನ ಕೊಟ್ಟಿದ್ದಾರೆ. ಚಿನ್ನ ಬೆಳ್ಳಿ 50-50 ಐಡಿಯಾ. ಈ ಟೈಮಲ್ಲಿ ಚಿನ್ನ ಬೆಳ್ಳಿ ಖರೀದಿಸಿದ್ರೆ ಲಾಭ ಸಿಗುತ್ತೆ ಅಂತ ಅಂದುಕೊಂಡ್ರೆ ನಿರಾಸೆ ಆಗುತ್ತೆ. ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನ ಈ ಪರಿಸ್ಥಿತಿಯಲ್ಲಿ ಕೊಂಡ್ರೆ ನಷ್ಟ ಹೆಚ್ಚು. ನಿಮ್ಮ ಮನೆಯಲ್ಲಿ ಮದುವೆ, ಗೃಹ ಪ್ರವೇಶ ಇದೆ ಅಂತ ನೀವು ದುಡ್ಡಿದೆ ಅಂತ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದ್ರೆ ಅಲ್ಲಿ ಲಾಸ್ ಆಗ್ತೀರಾ. ಚಿನ್ನ ಬೆಳ್ಳಿ ಖರೀದಿ ಬಗ್ಗೆ ಷೇರುಪೇಟೆ ತಜ್ಞ CA ರುದ್ರಮೂರ್ತಿ ಸಲಹೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಒಟ್ಟು ಹೂಡಿಕೆಯನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆಯದು. ಚಿನ್ನ ಬೆಳ್ಳಿ ಜೊತೆ ಷೇರುಪೇಟೆ ರಿಯಲ್ ಎಸ್ಟೇಟ್ ತುರ್ತು ನಿಧಿ ಅಂತಲೂ ಸಹಿತ ಅಲ್ಲಿ ಹಣವನ್ನ ಹೂಡಿಕೆ ಮಾಡಲೇಬೇಡಿ. ದುಡಿದ ದುಡ್ಡನ್ನೆಲ್ಲ ಲಾಭ ಬರುತ್ತೆ ಅಂತ ನೀವು ಹೂಡಿಕೆ ಮಾಡಿದ್ರೆ ಅಲ್ಲಿ ನಷ್ಟವನ್ನ ಅನುಭವಿಸ್ತೀರಾ. ಅಶ್ವವೇಗ ನ್ಯೂಸ್ನಲ್ಲಿ
ತಜ್ಞರಾದಂತಹ ರುದ್ರಮೂರ್ತಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಇಷ್ಟೇ ಏರಿಕೆ ಆಗುತ್ತೆ, ಇಷ್ಟೇ ಇಳಿಕೆ ಆಗುತ್ತೆ, ಇಷ್ಟೇ ದಿವಸದಲ್ಲಾಗುತ್ತೆ ಅಂತ ಹೇಳೋದಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಈಗಿರುವಂತಹ ಡೇಟಾ ಪ್ರಕಾರ, ವಿದ್ಯಮಾನಗಳ ಪ್ರಕಾರ ಈ ಹೈಯರ್ ಲೆವೆಲ್ಸ್ ಅಲ್ಲಿ ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನ ಕೊಂಡುಕೊಳ್ಳೋದು ಒಳ್ಳೇದಲ್ಲ. ಯಾಕಂದ್ರೆ ಆಲ್ರೆಡಿ 150% ಏರಿಕೆ ಕಂಡಾದ ನಂತರ ಇಲ್ಲಿನ ತಿರ್ಗಾ ಏರಿಕೆ ಆಗುತ್ತೆ ಅಂತ ಹೂಡಿಕೆ ದೃಷ್ಟಿಯಿಂದ ಮಾಡೋದು ಒಳ್ಳೇದಲ್ಲ. ಆದ್ರೆ ಕೇವಲ ಒಂದು ನಿಮ್ಮ ಒಟ್ಟಾರೆ ಹೂಡಿಕೆಯ ಒಂದು ಭಾಗವನ್ನ ಚಿನ್ನ ಬೆಳ್ಳಿಯಲ್ಲಿ ಹಾಕಬೇಕೇ ಹೊರತು ಎಲ್ಲಾ ದುಡ್ಡನ್ನ ಚಿನ್ನ ಬೆಳ್ಳಿಯಲ್ಲಿ ಹಾಕೋದಾಗ್ಲಿ ಅಥವಾ ಸಾಲ ಮಾಡಿ ಚಿನ್ನ ಬೆಳ್ಳಿಯನ್ನ ಕೊಂಡ್ಕೊಳೋದಾಗ್ಲಿ ಈ ರೇಟ್ಗಳಲ್ಲಿ ಮಾಡೋದು ಖಂಡಿತ ತಪ್ಪಾಗುತ್ತೆ. ಬಳಕೆ ದೃಷ್ಟಿಯಿಂದ ಹಬ್ಬಕ್ಕೋಸ್ಕರ, ಮದುವೆಗೋಸ್ಕರ ಅಥವಾ ಗೃಹ ಪ್ರವೇಶಕ್ಕೋಸ್ಕರ, ಯಾವುದೋ ಒಂದು ಶುಭ ಕಾರ್ಯಕ್ಕೋಸ್ಕರ ನಮಗೆ ಚಿನ್ನ ಬೆಳ್ಳಿ ಬೇಕು, ಆ ಬಳಕೆ ದೃಷ್ಟಿಯಲ್ಲಿರೋರು ಮಾತ್ರ ಚಿನ್ನ ಬೆಳ್ಳಿಯನ್ನ ಈ ರೇಟ್ಸ್ ಅಲ್ಲಿ ಕೊಂಡ್ಕೋಬಹುದೇ ಹೊರತು ಹೂಡಿಕೆ ದೃಷ್ಟಿಯಿಂದ ಎಲ್ಲಾ ದುಡ್ಡನ್ನ ಚಿನ್ನ ಬೆಳ್ಳಿಗೆ ಈ ರೇಟ್ಸ್ ಅಲ್ಲಿ ಹಾಕೋದ್ರಿಂದ ಅಧಿಕ ಲಾಭ ಮಾಡ್ತೀವಿ ಅಂತ ಯಾರ್ಯಾರು ಅನ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ನಿರಾಸೆ ಆಗುವ ಸಂದರ್ಭಗಳು ಜಾಸ್ತಿ ಇದೆ. ನನ್ನ ಪ್ರಕಾರ ಒಂದು 10% ನಿಮ್ಮ ಒಟ್ಟಾರೆ ಹೂಡಿಕೆ ಏನಿದೆ ಅದನ್ನ ಚಿನ್ನ ಬೆಳ್ಳಿಯಲ್ಲಿ ಹಾಕಬಹುದೇ ಹೊರತು ಎಲ್ಲಾ ದುಡ್ಡನ್ನ ಕಂಪ್ಲೀಟ್ ಹೂಡಿಕೆಯನ್ನ ಈ ರೇಟ್ಗಳಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಒಳ್ಳೇದಲ್ಲ. ಅದೇ ರೀತಿ ನಾನು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು, ನಾನು ಒಂದು ಭಾಗವನ್ನ ಚಿನ್ನ ಬೆಳ್ಳಿಯಲ್ಲಿ 10% ಹಾಕಿದ್ರೆ ಇನ್ನೊಂದು 20% 30% ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಹಾಕ್ತೀನಿ, ಇನ್ನೊಂದು 20% ಶೇರ್ಸ್ಗೆ ಹಾಕ್ತೀನಿ, ಒಂದು 10% ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ, ಇನ್ನೊಂದು 10% ಎಮರ್ಜೆನ್ಸಿ ಫಂಡ್ ಅಂದ್ಬಿಟ್ಟು ನಾನು ಬ್ಯಾಂಕ್ ಡೆಪಾಸಿಟ್ಸ್ ಗಳಲ್ಲಿ ಇಟ್ಕೊಂಡಿರ್ತೀನಿ. ಸೊ ಈ ತರ ತಾವು ತಮ್ಮ ₹100 ಹೂಡಿಕೆ ಇತ್ತು ಅಂದ್ರೆ ಅದನ್ನ ವಿಂಗಡಣೆ ಮಾಡಿ ಒಂದು ಭಾಗ ಚಿನ್ನ ಬೆಳ್ಳಿಯಲ್ಲಿ ಹಾಕ್ಬೇಕು, ಒಂದು ಭಾಗ ಶೇರ್ಸ್ ಅಲ್ಲಿ ಹಾಕ್ಬೇಕು, ಒಂದು ಭಾಗ ಮ್ಯೂಚುವಲ್ ಫಂಡ್ ಆಗಿ ಹಾಕ್ಬೇಕು, ಮತ್ತೊಂದು ಭಾಗ ರಿಯಲ್ ಎಸ್ಟೇಟ್ಗೆ ಹಾಕ್ಬೇಕು, ಇನ್ನೊಂಚೂರು ಬ್ಯಾಂಕ್ ಡೆಪಾಸಿಟ್ಸ್ ಗಳಲ್ಲಿ ಇಟ್ಕೋಬೇಕು. ಈ ತರ ವಿಂಗಡಣೆ ಮಾಡಿ ಹೂಡಿಕೆ ಮಾಡಬೇಕೇ ಹೊರತು ಎಲ್ಲಾ ದುಡ್ಡನ್ನ ಒಂದೇ ಅಸೆಟ್ ಕ್ಲಾಸ್ ಅಲ್ಲಿ ಹಾಕೋದು ಒಳ್ಳೇದಲ್ಲ. ಖಂಡಿತವಾಗ್ಲೂ